ಹಾಯ್ ನಮಸ್ಕಾರ. ವಾಟ್ ಅ ಫ್ಯಾಂಟಾಸ್ಟಿಕ್ ವಿಕ್ಟರಿ. ಫೈನಲಿ ಕ್ಯೂ ಅನ್ನೋದು ಪಾಯಿಂಟ್ ಟೇಬಲ್ ಅಲ್ಲಿ RCB ಹೆಸರಿನ ಪಕ್ಕ ಬಿದ್ದಿದೆ. ವಿ ಆರ್ ಕ್ವಾಲಿಫೈಡ್. ನಾನಿವತ್ತು ಜರ್ನಿಲಿದ್ದೆ. ಶಿವಮೊಗ್ಗದ IPL ಫ್ಯಾನ್ ಪಾರ್ಕ್ ಇವತ್ತು ಹೋಗಿದ್ದೆ. ಫಸ್ಟ್ ಹಾಫ್ ನೋಡಿ ಅವನ ಎಕ್ಸ್ಪೀರಿಯನ್ಸ್ ಸಖತ್ತಾಗಿತ್ತು. ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ರು. ಅವನು ವೈಬ್ ಇತ್ತು. ಬಟ್ ಫೈನಲಿ RCB ಕ್ವಾಲಿಫೈ ಆಗಿದೆ. ಖುಷಿ ನಮಗೆ. ಫಸ್ಟ್ ಟೀಮ್ ಟು ಗೆಟ್ ಕ್ವಾಲಿಫೈಡ್. ಸೊ ಅದು ಕ್ಯೂ ಅಂತ ಬಿದ್ದಿರೋದು. ಸೊ ಇವತ್ತಿನ ಮ್ಯಾಚ್ನಲ್ಲಿ ಸ್ಪೆಷಲ್ ಥ್ಯಾಂಕ್ಸ್ ಟು ವೆಂಕಟೇಶ್ ಅಯ್ಯರ್. ವಾಟ್ ಅನ್ ಇನ್ನಿಂಗ್ಸ್. ಏನು ಆಟ ಆಡಿದ್ರು ಅವರು. ರಜತ್ ಪಟಿದಾರ್ ಇಲ್ಲ ಅಂತಂದಾಗ ಎಲ್ಲೊಂದು ಸ್ವಲ್ಪ ಹೊಟ್ಟೆಯಲ್ಲಿ ಬಟರ್ಫ್ಲೈಸ್ ಇತ್ತು ಏನಾಗುತ್ತೆ ಅಂತ. ಬಟ್ ಜಿತೇಶ್ ಶರ್ಮಾ ಹಿಂದೆ ಕೂಡ ಲೀಡ್ ಮಾಡಿದ್ದಾರೆ. ಬಟ್ ರಜತ್ ಆ ಒಂದು ಮಿಡ್ಲ್ ಆರ್ಡರ್ ಕೊಡುವಂಥ ಒಂದು ಬ್ಯಾಲೆನ್ಸ್ ಬೇರೆ. ಬಟ್ ಇವತ್ತು ಎಲ್ಲೂ ಕೂಡ ಮಿಸ್ ಆಗದ ಹಾಗೆ ಅದ್ಭುತವಾಗಿ ಆಡಿದ್ರು ನಮ್ಮ ವೆಂಕಟೇಶ್ ಅಯ್ಯರ್. ಸೊ ವೆಂಕಟೇಶ್ ಅಯ್ಯರ್ ಅವರ ಇನ್ನಿಂಗ್ಸ್ ಬಗ್ಗೆನೂ ಮಾತಾಡೋಣ. ಜೊತೆಗೆ ಸೆಕೆಂಡ್ ಹಾಫಲ್ಲಿ ಹೇಗಿತ್ತು RCB ಆಟ ಅದ್ರ ಬಗ್ಗೆ ಕೂಡ ಮಾತನಾಡೋಣ. ನಾನು ಪ್ರಿವ್ಯೂ ವಿಡಿಯೋದಲ್ಲಿ ಒಂದು ಮಾತನ್ನು ಹೇಳಿದ್ದೆ, 220 ಪ್ಲಸ್ ಎಲ್ಲಿ ಹೊಡೆದ್ರೆ ಒಂದು ಒಳ್ಳೆ ಟೋಟಲ್ ಆಗುತ್ತೆ. ಯಾಕಂದರೆ ಈಸಿಯಾಗಿ ಬಾಲ್ ಟ್ರಾವೆಲ್ ಆಗುತ್ತೆ ಇಲ್ಲಿ, ಆ ಒಂದು ತಿನ್ ವಿಂಡ್ ಇರೋದ್ರಿಂದ, ಗಾಳಿ ಇರೋದ್ರಿಂದ ಧರ್ಮಶಾಲಾದಲ್ಲಿ. ಬಟ್ 220 ಪ್ಲಸ್ ನನಗೆ ಒಂದು ಹಂತದಲ್ಲಿ ಅನಿಸಿತ್ತು ಒಂದು 240 ಹೋಗ್ಬೋದು ಅಂತ. ಬಟ್ ಲಾಸ್ಟ್ 2 ಓವರ್ ಅದ್ಭುತವಾಗಿ ಹಾಕಿದ್ರು. ಒಂದು ಅಮರ್ಜಾಯ್ ಹಾಗೇನೆ ಅರ್ಶದೀಪ್ ಕೊನೆಯ 2 ಓವರ್ ಮೇ ಬಿ ಅದು ಅವ್ರನ್ನ 240 ರೀಚ್ ಆಗದಿರೋ ಹಾಗೆ ನಮ್ಮನ್ನು ಮಾಡ್ತು. ಬಟ್ 220 ವಾಸ್ ಗುಡ್ ಇನಫ್. ಒಂದು ಕ್ಲೆವರ್ ಬೌಲಿಂಗ್ ಇದ್ದರೆ, ಒಳ್ಳೆ ಸ್ಪಾಟ್ಗಳಲ್ಲಿ ಹಾಕಿದ್ರೆ, ಜೊತೆಗೆ ಫೀಲ್ಡಿಂಗ್ ಕೂಡ ಅದಕ್ಕೆ ಸಾಥ್ ಕೊಟ್ಟರೆ ಖಂಡಿತ ವಿನ್ ಆಗುವಂಥ ಒಂದು ಟೋಟಲನ್ನು ನಾವು ಹೊಡೆದಿದ್ವಿ. ಬಟ್ ಇವತ್ತು ವಿಕ್ಟ್ರಿ ವೆರಿ ವೆರಿ ಸ್ಪೆಷಲ್ ಫೀಲ್ ಆಗ್ತಿದೆ. ನಾವು ಸ್ಟಾರ್ಟ್ ಮಾಡೋಣ RCBಯ ಬ್ಯಾಟಿಂಗಿಂದ. ಜೇಕಬ್ ಬಥೆಲ್ ಒನ್ಸ್ ಅಗೇನ್ ಡಿಸಪಾಯಿಂಟ್ ಮಾಡಿದ್ರು. ಫಿಲ್ ಸಾಲ್ಟ್ ಬೇಕು ಅಂತ ಅನಿಸ್ತಾ ಇದೆ. ಫಿಲ್ ಸಾಲ್ಟ್ ಅಪ್ಡೇಟ್ ಏನು ಅಂತಂದರೆ ಲೀಗಿಗೆ ಅವರಿಲ್ಲ, ಪ್ಲೇ ಆಫಿಗೆ ಬರ್ತಾರೆ ಅನ್ನೋದು ಸದ್ಯಕ್ಕಿರುವಂಥ ಒಂದು ಗುಡ್ ನ್ಯೂಸ್. ಬಟ್ ಬೆಥೆಲ್ ಒನ್ಸ್ ಅಗೇನ್ ಡಿಸಪಾಯಿಂಟೆಡ್. ಯಾಕೋ ಇನ್ನೂ ಕಚ್ಕೋತಾ ಇಲ್ಲ ಅವರು. ಸೊ ವಿರಾಟ್ ಕೊಹ್ಲಿ ಅದ್ಭುತವಾದಂಥ ಸ್ಟಾರ್ಟ್. ಏನು ನಮಗೆ ಒಂದು ಈ ಹಂತದಲ್ಲಿ ಇಂಥ ಒಂದು ಟಾರ್ಗೆಟನ್ನು ಸೆಟ್ ಮಾಡಬೇಕಾದ್ರೆ ಒಂದು ರೋಲ್ ಏನು ಮಾಡ್ತಾರೆ ಅವರು, ರನ್ ರೇಟನ್ನು ಮೇಂಟೈನ್ ಮಾಡ್ತಾ 10 ಓವರ್ಸ್ವರೆಗೂ ಕೂಡ ಆಲ್ಮೋಸ್ಟ್ ಅವ್ರು ಔಟ್ ಆದಾಗ 97 157 ಫಾರ್ 3 15 ಓವರ್ಸ್ ಕಂಪ್ಲೀಟ್ ಆಗಿತ್ತು. ಹಾಗೆ ಪಡಿಕಲ್ ಅವರ ಇನ್ನಿಂಗ್ಸ್ ಕೂಡ ಕ್ರಿಟಿಕಲ್ ಇವತ್ತು. 25 ಬಾಲಲ್ಲಿ 45 ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಆಯಿತು. ಅಲ್ಲಿಂದ ನಮಗೆ ಒಂದು ಒಳ್ಳೆ ಟೋಟಲ್ ಸೆಟ್ ಮಾಡೋಕ್ಕೆ ಅಲ್ಲಿ ಒಂದು ಫೌಂಡೇಶನ್ ಕ್ರಿಯೇಟ್ ಆಗಿದ್ದು. ಬಟ್ ವಿರಾಟ್ ಕೊಹ್ಲಿ 15 ಓವರ್ಗೆ ಔಟ್ ಆದಾಗ ಸೀರಿಯಸ್ಲಿ ಹೇಳ್ತೀನಿ, ನನಗೆ ವಿರಾಟ್ ಔಟ್ ಆದಾಗ ಯಾವಾಗಲೂ ಕೂಡ ಬೇಜಾರಾಗುತ್ತೆ ಅವ್ರು ಔಟ್ ಆದಾಗ. ಬಟ್ ಇವತ್ತು ಯಾಕೋ ಬೇಜಾರಾಗಲಿಲ್ಲ. ಇಟ್ ವಾಸ್ ರೈಟ್ ಟೈಮ್ ವಿರಾಟ್ ಕೊಹ್ಲಿ ಔಟ್ ಆಗೋಕೆ. ಯಾಕಂದರೆ ಸ್ವಲ್ಪ ಟೈರ್ಡ್ ಶಾಟ್ ಅಂತ ಅನಿಸ್ತಾ ಇತ್ತು, ಹ್ಯುಮಿಡಿಟಿ ಇತ್ತು. ಸೊ ವಿರಾಟ್ ಕೊಹ್ಲಿ ಆ ಹಂತದಲ್ಲಿ ವಿಕೆಟ್ ಕೊಟ್ಟಿದ್ದೆ ಒಂದು ಹಂತದಲ್ಲಿ. ಯಾಕಂದರೆ ಟಿಮ್ ಡೇವಿಡ್ ಅಂತ ಫಿನಿಷರ್ಸ್ಗಳಿಗೆ ಈಸಿ ಆಗುತ್ತೆ. ಸೊ ವಿರಾಟ್ ಅವರ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ, ಮಾಡಿ ಮುಗಿಸಿದ್ದಾರೆ. ಉಳಿದಿರೋದು ಫಿನಿಷರ್ಸ್ಗಿತ್ತು. ಬಟ್ ದೇ ಹ್ಯಾವ್ ಫಿನಿಶ್ಡ್. ಒಳ್ಳೆ 3 ಓವರ್ 5 ಓವರ್ಲಿ 2 ಓವರ್ಲಿ ಸ್ವಲ್ಪ ಮಿಸ್ ಆಯಿತು ಅಂತ ಅನಿಸ್ತು. ಟಿಮ್ ಡೇವಿಡ್ ಒಂದು ಕ್ಯಾಮಿಯೋ, 12 ಬಾಲ್ 28, 2 ಬೌಂಡ್ರಿ, 2 ಸಿಕ್ಸರ್, ಇಟ್ ವಾಸ್ ನೈಸ್. ವೆಂಕಟೇಶ್ ಅಯ್ಯರ್ ಬಗ್ಗೆ ಮಾತನಾಡಲೇಬೇಕು. 40 ಬಾಲಲ್ಲಿ 73, 8 ಬೌಂಡ್ರಿ, 4 ಸಿಕ್ಸರ್. ಪ್ರತಿಯೊಂದು ಸಿಕ್ಸರ್ ಕೂಡ ಒಂಥರ ಅದ್ಭುತವಾಗಿತ್ತು. ಅವ್ರು ಕನೆಕ್ಟ್ ಮಾಡಿದಂಥ ರೀತಿ, ಶಾರ್ಟ್ಸ್ಗಳ ಒಂದು ಬ್ಯಾಕ್ ಹೋಗಿ ಹಿಂದೆ ಒಂದು ಬೌಂಡ್ರಿ ಹೊಡಿತಾರೆ, ಕನೆಕ್ಟ್ ಮಾಡಿದ್ದು ಎಲ್ಲವೂ ಕೂಡ ಪರ್ಫೆಕ್ಟ್ ಆಗಿತ್ತು. ವೆಂಕಟೇಶ್ ಅಯ್ಯರ್ಗೆ ನೋಡಿ, ಅವರಿಗೆ ಗ್ಯಾರಂಟಿ ಇಲ್ಲ ಟೀಮಲ್ಲಿ ಇರ್ತಾರೆ ನೆಕ್ಸ್ಟ್ ಮ್ಯಾಚ್ ಆಡ್ತೀನ ಏನು ಅಂತ. ಬಟ್ ಆ ಥರ ಬಂದೊಂದು ಪರ್ಫಾರ್ಮೆನ್ಸ್ ಮಾಡೋದು ಇಟ್ಸ್ ನಾಟ್ ಈಸಿ. ಇಟ್ಸ್ ವೆರಿ ವೆರಿ ಚಾಲೆಂಜಿಂಗ್. ಅದಕ್ಕೆ ಗಟ್ಸ್ಬೇಕು. ರೆಗ್ಯುಲರ್ ಗೇಮ್ ಟೈಮ್ ಸಿಗದೆ ಸಡನ್ನಾಗಿ ಬಂದು ಪರ್ಫಾರ್ಮ್ ಮಾಡ್ತೀನಿ ಅಂತಂದರೆ, ಅವ್ರು ಫಸ್ಟ್ ಮ್ಯಾಚಲ್ಲೂ ಕೂಡ ಚೆನ್ನಾಗಿ ಆಡಿದ್ರು. ಮೊನ್ನೆ ಮ್ಯಾಚಲ್ಲಿ ಅವಕಾಶ ಸಿಗಲಿಲ್ಲ. ಬಟ್ ಈಗ ಬಂದು ಪರ್ಫಾರ್ಮ್ ಮಾಡೋದು ಟೀಮ್ಗೋಸ್ಕರ ನಾನು ಇದ್ದೀನಿ ಅಂತ. ಹಿಂದಿನ ನಾವು 2 ದಿನ ಹಿಂದೆ, ಒಂದು 2 ಮ್ಯಾಚ್ ಹಿಂದೆ ನೋಡಿದಾಗ ಕೃಣಾಲ್ ಪಾಂಡ್ಯ, ಈ ಮ್ಯಾಚಲ್ಲಿ ವೆಂಕಟೇಶ್ ಅಯ್ಯರ್. ಪ್ರತಿಯೊಂದು ಮ್ಯಾಚಲ್ಲೂ ಕೂಡ ಯಾರಾದರೂ ನಾನಿದ್ದೀನಿ ಅಂತ ಕೈ ಎತ್ತಿ ಟೀಮ್ಗೋಸ್ಕರ ನಿಂತಿದ್ದಾರೆ. ದಟ್ಸ್ ಟೀಮ್ ಗೇಮ್. ಅದು ಯಾರೂ ಇಲ್ಲ ಅಂತಂದರೆ ನಾನು ನಿಲ್ತೀನಿ ಅನ್ನೋದು. ಬಟ್ 222 ಆ ಟಾರ್ಗೆಟ್ ಏನಿತ್ತು 223. ಸಹಜವಾಗಿ ಪ್ರಿವ್ಯೂ ವಿಡಿಯೋದಲ್ಲಿ ಒಂದು ವಿಚಾರವನ್ನು ನಾನು ನಿಮ್ಗೆ ಹೇಳಿದ್ದೆ. ಪಂಜಾಬ್ನ ಸ್ಟ್ರೆಂತ್ ಅಂತಂದರೆ ಅವರ ಓಪನಿಂಗ್ ಪಾರ್ಟ್ನರ್ಶಿಪ್. ಸೊ ಪ್ರಭ್ ಸಿಮ್ರನ್ ಹಾಗೆ ಪ್ರಿಯಾಂಶ್ ಆರ್ಯ, ಇವ್ರನ್ನೇನಾದರೂ ಪವರ್ ಪ್ಲೇನಲ್ಲಿ ನಾವು ವಿಕೆಟ್ ಎತ್ಕೊಂಡ್ಬಿಟ್ರೆ ಆರಾಮಾಗಿ ಗೆಲ್ಬೋದು. ಇದೇ ನಮಗಿರುವಂಥ ಸಿಂಪಲ್ ಫಂಡ. ಆಟೋಮೆಟಿಕ್ಲಿ ಕೂಪರ್ ಕೊಹ್ಲಿ, ಶ್ರೇಯಸ್ ಅಯ್ಯರ್ಗೆ ಪ್ರೆಷರ್ ಬೀಳುತ್ತೆ. ಸೊ ಅದನ್ನು ನೀಟಾಗಿ ನಿಭಾಯಿಸಿದ್ರು ಅಂತ ಅನಿಸುತ್ತು. ಸೊ ಫಸ್ಟಿಗೆ ನಾವು ಅಂದ್ಕೊಂಡಾಗೆ ಪವರ್ ಪ್ಲೇನಲ್ಲಿ ಭುವನೇಶ್ವರ್ ವಿಕೆಟನ್ನು ಎತ್ತಾರೆ. ಸೊ ಅದಾದಮೇಲೆ ಏನು ಪ್ರಭ್ಸಿಮ್ರನ್ ಸಿಂಗ್ ಭುವನೇಶ್ವರ್, ಪ್ರಿಯಾಂಶ್ ಆರ್ಯ ಕೂಡ ಭುವನೇಶ್ವರ್ ಔಟ್ ಮಾಡಿದ್ದು. ಕೂಪರ್ ಕೊಹ್ಲಿ ಸೆಟ್ ಆದಾಗ ಕಾಣಿಸ್ತಾ ಇತ್ತು. ಎಲ್ಲೊಂದು ಕಡೆ ಅವರು ಮತ್ತೆ ಅಯ್ಯರ್ ಒಂದು ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ತಾರೆ ಅಂತ. ಬಟ್ ಶ್ರೇಯಸ್ ಅಯ್ಯರ್ ಲಾಸ್ಟ್ ಸೀಸನಲ್ಲಿ ಆಡಿದ್ದಕ್ಕೂ ಈ ಸೀಸನಲ್ಲಿ ಆಡ್ತಿರೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಯಾಕಂತಂದರೆ 5 ಸೋಲು ಮೇ ಬಿ ಶ್ರೇಯಸ್ ಅಯ್ಯರ್ನ ಸ್ವಲ್ಪ ಡಿಮೋಟಿವೇಟ್ ಮಾಡಿದೆ. ಲಾಸ್ಟ್ ಸೀಸನ್ ಅವರು ಇಂಥ ಮ್ಯಾಚ್ಗಳನ್ನು, ಕ್ರಿಟಿಕಲ್ ಮ್ಯಾಚ್ಗಳನ್ನು ನಿಂತು ಆ ಒಂದು ವಿನ್ನಿಂಗ್ ಆ್ಯಟಿಟ್ಯೂಡ್, ನೆವರ್ ಗಿವ್ ಅಪ್ ಆ್ಯಟಿಟ್ಯೂಡ್ ಕಾಣ್ತಾ ಇತ್ತು. ಬಟ್ ಶ್ರೇಯಸ್ ಅಯ್ಯರ್ ವಾಸ್ ಲುಕಿಂಗ್ ಡಲ್ ಇವತ್ತು. 1 ರನ್ನಿಗೆ ಔಟ್ ಆಗ್ತಾರೆ. ಅದಾದಮೇಲೆ ಶಶಾಂಕ್ ಬರ್ತಾರೆ. ಶಶಾಂಕ್ ಹೇಗೆ ಅಂತಂದರೆ, ಸೋಲೋ ಮ್ಯಾಚಲ್ಲಿ ಕ್ಲಿಕ್ ಆಗುವಂಥ ಅಥವಾ ಆಡುವಂಥ ಒಬ್ಬ ಪ್ಲೇಯರ್. ಅವ್ರಿಗೆ ಯಾರೋ ಟ್ರಾಲ್ ಮಾಡಿದರು, ತಲಾ ಶಶಾಂಕ್ ಅವಾರ್ಡ್ ಅಂತ ಕೊಡಬೇಕು ಅಂತ. ಯಾಕಂದರೆ ಇವರು ಆಡ್ತಾರೆ, ಒಳ್ಳೆ 6 ಬೌಂಡ್ರಿಗಳೆಲ್ಲ ಬರುತ್ತೆ, ಬಟ್ ಟೀಮ್ ವಿನ್ ಆಗಲ್ಲ ಅಂತ. ಸೊ ಅಂಥ ಮ್ಯಾಚಲ್ಲಿ ಕ್ಲಿಕ್ ಆಗ್ತಿರೋರು, ಟೀಮನ್ನು ಗೆಲ್ಲಿಸದೆ ಇವರು ಕ್ಲಿಕ್ ಆಗ್ತಾರೆ ಅಂತ. ಅದನ್ನು ಇವತ್ತು ಮತ್ತೊಮ್ಮೆ ಅವ್ರು ಪ್ರೂವ್ ಮಾಡಿ ತೋರಿಸಿದ್ರು. ಶೆಡ್ಗೆ ಕೂಡ ಪ್ರಾಮಿಸಿಂಗ್ ಒಂದು ಇನ್ನಿಂಗ್ಸ್ ಇವತ್ತು. ಸ್ಟೋಯ್ನಿಸ್ ಕೂಡ ಎಲ್ಲೋ ಒಂದು ಕಡೆ ಕಚ್ಕೊಂಡ್ರೆ ಅವರಿಬ್ಬರು ಫಿನಿಶ್ ಮಾಡ್ತಾರೆ ಅನ್ನುವಂಥ ಕೊನೆಯಲ್ಲಿ ಅನಿಸ್ತಾ ಇತ್ತು. ಬಟ್ ಕೊನೆಯ ಓವರ್ಗಳು ಕೂಡ
ಪ್ರತಿಯೊಬ್ಬರು ಸುಯೇಶ್ ಶರ್ಮಾ ನಾನು ಪ್ರಿವ್ಯೂವಲ್ಲಿ ಹೇಳಿದ ಹಾಗೆ ಬೇಕಾಗಿರಲಿಲ್ಲ ಈ ಪಿಚ್ಚಲ್ಲಿ. ಬಟ್ ಹರ್ಪ್ರೀತ್ ಬ್ರಾರ್ ಏನು ಇಂಪ್ಯಾಕ್ಟ್ ಮಾಡಿದ್ರು ಅದನ್ನು ಇಲ್ಲಿ ಸುಯೇಶ್ ಶರ್ಮಾ ಮಾಡಲಿಲ್ಲ. ಬಟ್ ಭುವನೇಶ್ವರ್ ಕುಮಾರ್, ಹೇಸಲ್ವುಡ್ ಅವರ ಓವರ್ ಕೂಡ ಅದ್ಭುತವಾಗಿತ್ತು. 19th ಓವರ್ ರಶಿಕಿಗೆ ಈಸಿ ಆಯಿತು. ಬಹುಶಃ ಆ ಓವರ್ನಲ್ಲಿ ಏನಾದರೂ ಸ್ವಲ್ಪ ರನ್ ಏನಾದರೂ ಲೀಕ್ ಆಗಿದ್ದರೆ ರಶಿಕಿಗೆ ಪ್ರೆಷರ್ ಆಗಿರೋದು. ಬಟ್ ಓವರಾಲ್ ನಮ್ಮ ಬೌಲಿಂಗ್ ಲೈನಪ್ಪಲ್ಲಿ ಭುವನೇಶ್ವರ್ ಕುಮಾರ್ ವಯಸ್ಸಾದರೂ ಕೂಡ ಒಂಥರ ವೈನ್ ಥರ, ಫೈನ್ ವೈನ್ ಥರ ಪ್ರತಿ ಮ್ಯಾಚಿಂದ ಮ್ಯಾಚಿಗೆ ಅವರು ಒಂಥರ ಇನ್ನಷ್ಟು ಪ್ಯೂರಿಫೈಡ್ ಫಾರ್ಮಲ್ಲಿ ಅಥವಾ ಬೆಸ್ಟ್ ಫಾರ್ಮಲ್ಲಿ ಕಾಣಿಸ್ತಾ ಇದ್ದಾರೆ. ಸೊ ಹಾಗೆ ಹೇಸಲ್ವುಡ್ ಇವತ್ತು ಕಂಪೇರ್ ಟು 2 ಮ್ಯಾಚಲ್ಲಿ ಇವತ್ತು 4 ಓವರ್ 36 ವೆರಿ ಗುಡ್ ಕಮ್ಬ್ಯಾಕ್ ಅಂತ ಹೇಳಬೇಕು, ಅಥವಾ ಇಂಪ್ರೂವೈಸೇಷನ್ ಅಂತ ಹೇಳಬೇಕು. ಸೊ ರಶಿಕ್ ಸಲಾಮ್ದಾರ್ 3 ವಿಕೆಟ್. ಇವತ್ತಿನ ಮ್ಯಾಚ್ನಲ್ಲಿ ಬೌಲಿಂಗಲ್ಲಿ ಮಿಂಚಿದವರು ರಶಿಕ್ ಸಲಾಮ್ದಾರ್ 4 ಓವರ್ 36 ರನ್ 3 ವಿಕೆಟ್. ಸುಯೇಶ್ ಶರ್ಮಾ ಆಗಲೇ ಹೇಳಿದಾಗೆ 4 ಓವರ್ಗೆ 50 1 ವಿಕೆಟ್ ಅವರು ಕಾಸ್ಟ್ಲಿ ಆದರು. ಸೊ ಮ್ಯಾರಿಯೋ ಶೆಫರ್ಡ್ 1 ಓವರ್ ಮಾತ್ರ 50 ಮಾಡಿದ್ದು, ಇನ್ನೊಂದಷ್ಟು ಓವರ್ಗಳನ್ನು ಅವರು ಕೊಡ್ಬೋದಾಗಿತ್ತು. 1 ಓವರ್ 8 ರನ್ಸ್ 1 ವಿಕೆಟ್. ಕೃಣಾಲ್ ಪಾಂಡ್ಯ 3 ಓವರ್ಗೆ 27. ಸೊ ಕೃಣಾಲ್ನ 1 ಓವರ್ನ ಯಾಕೆ ಉಳಿಸಿದ್ರು ಅಂತ ನನಗೆ ಗೊತ್ತಾಗಲಿಲ್ಲ. ಸುಯೇಶ್ ಶರ್ಮಾ ಬದಲು ಕೃಣಾಲ್ಗೆ ಅವಕಾಶ ಕೊಡ್ಬೋದಾಗಿತ್ತು, 1 ಓವರ್ ಕೊಡ್ಬೋದಾಗಿತ್ತು. ಬಟ್ ವಾಟ್ ಎವರ್, ಮ್ಯಾಚ್ ಗೆಲ್ಲೋ ತನಕ ಈ ಚೇಂಜಸ್ ಎಲ್ಲ ಅಷ್ಟು ಗಣನೆಗೆ ಬರಲ್ಲ. ಬಟ್ ಈಗ ಸಿಚುವೇಶನ್ ಹೇಗಿದೆ, ಪಾಯಿಂಟ್ ಟೇಬಲ್ ವಿಚಾರಕ್ಕೂ ಬಂದ್ಬಿಡ್ತೀನಿ ನಾನು. ಯಾಕಂತಂದರೆ ಈಗ ನಾವು 18 ಬಂದಿರೋದ್ರಿಂದ ಚೆನ್ನೈ ಸೂಪರ್ ಕಿಂಗ್ಸಿಗೆ ಹೆಲ್ಪ್ ಆಗಿದೆ ಇವತ್ತು. RR ಕೂಡ ಇವತ್ತು ಖುಷಿ ಪಟ್ಟಿರುತ್ತೆ, ಯಾಕಂದರೆ ಅವರಿಗೆ ಪಂಜಾಬ್ ಅಲ್ಲೇ ಇರಬೇಕಾಗಿತ್ತು. RR ಮತ್ತು CSKಗೆ ಒಂದು ಒಳ್ಳೆ ದಾರಿ ಆಗಿದೆ RCBಯ ಕಡೆಯಿಂದ. ಏನು SRHಗೆ ಈಗ 12ರಲ್ಲಿ 14, ನಾವು 13 ಮ್ಯಾಚಲ್ಲಿ 18 ಪಾಯಿಂಟ್ ಆಗಿದ್ದೀವಿ. GT 13 ಮ್ಯಾಚ್ಗೆ 16 ಪಾಯಿಂಟ್ ಆಗಿದೆ. ನಾವೀಗ 18ನಲ್ಲಿರೋದು ಒಂದೇ ಟೀಮ್. 20 ಆಗೋಕೆ ನಮಗೆ ಮಾತ್ರ ಅರ್ಹತೆ ಇರೋದೀಗ. ಹಾಗೆ SRHಗೆ ಈಗ 14 ಇರೋದ್ರಿಂದ ಪಂಜಾಬ್ 13ರಲ್ಲಿ 13. ಬಹುತೇಕ ಪಂಜಾಬ್ ಸೂಪರ್ ಕಿಂಗ್ಸ್ ಇವತ್ತು, ಪಂಜಾಬ್ ಕಿಂಗ್ಸ್ ಅವರು ಇವತ್ತು ಔಟ್ ಆಗುವಂಥ ಒಂದು ಹಂತಕ್ಕೆ ಬಂದಿದ್ದಾರೆ. ಯಾಕಂತಂದರೆ ಆಲ್ಮೋಸ್ಟ್ ಅವರು ಎಲಿಮಿನೇಟ್ ಆಗುವಂಥ ಹಂತಕ್ಕೆ ಬಂದಿದ್ದಾರೆ. ಪಂಜಾಬ್ನ ಕಂಡೀಷನ್ ನೋಡಿದ್ರೆ ಈಗ 13ರಲ್ಲಿ 13, ಇನ್ನು ಒಂದೇ ಒಂದು ಮ್ಯಾಚ್ ಇರೋದು ಅವರಿಗೆ. ಒಂದು ಮ್ಯಾಚ್ ಇರೋದು ಕೊನೆಯದಾಗಿ LSG ಮೇಲೆ. ಅದನ್ನು ಗೆದ್ದರೂ ಕೂಡ 15ಕ್ಕೆ ಬರ್ತಾರೆ. ಬಟ್ ಐ ಥಿಂಕ್ ದಟ್ಸ್ ನಾಟ್ ಇನಫ್. ಆಲ್ಮೋಸ್ಟ್ ಬೇರೆ ಟೀಮ್ಗಳು, SRH ಅವರು ಕೂಡ ಈಗ 2 ಮ್ಯಾಚ್ ಇದೆ, ಎಲ್ಲರೂ ಕೂಡ 16 ಇದನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಪಂಜಾಬ್ಗೆ ಕಷ್ಟ ಇದೆ ಕ್ವಾಲಿಫೈ ಆಗೋದು. ಬಟ್ CSK RRಗೆ ಇವತ್ತಿನ ಮ್ಯಾಚ್ ರಿಸಲ್ಟಿಂದ ಅದ್ಭುತವಾದಂಥ ಒಂದು ಚಾನ್ಸ್ ಸಿಕ್ಕಿದೆ. ಮೇ ಬಿ ಅದನ್ನು ಅವ್ರು ಹೇಗೆ ಯುಟಿಲೈಸ್ ಮಾಡ್ತಾರೆ ನೋಡಬೇಕು. ಸೊ ನಿಮಗೆ ಇವತ್ತಿನ ಮ್ಯಾಚ್ನಲ್ಲಿ ಯಾರು ಪರ್ಫಾರ್ಮೆನ್ಸ್ ಇಷ್ಟ ಆಯಿತು? ವೆಂಕಟೇಶ್ ಅಯ್ಯರ್, ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂಗ್, ಹಾಗೆ ರಶಿಕ್ ಸಲಾಮ್ದಾರ್ ಸೊ ಅವರ ಬೌಲಿಂಗ್, ಇದೆಲ್ಲವೂ ಕೂಡ ಒಂಥರ ಪ್ಲೇ ಆಫ್ಗೆ ಹೋಗುವಂಥ ಸಂದರ್ಭದಲ್ಲಿ ಇಂಥ ಒಂದು ವಿಕ್ಟ್ರಿ ನಮಗೆ ಬೇಕಾಗಿತ್ತು. ಫೈನಲಿ ವಿ ಆರ್ ಇನ್ ಟು ದ ಪ್ಲೇ ಆಫ್. ಸೊ ನಾನು ಹೇಳೋದು ಇನ್ನೊಂದು ಮ್ಯಾಚನ್ನು ಕೂಡ ಗೆದ್ದು ಆರಾಮಾಗಿ ನಾವು ಕಾನ್ಫಿಡೆಂಟ್ ಜೊತೆಗೆ ಪ್ಲೇ ಆಫಿಗೆ ಹೋಗೋದು ಒಳ್ಳೆಯದು. ಗೆದ್ದ ಮೊಮೆಂಟಮ್ ಜೊತೆಗೆ ಪ್ಲೇ ಆಫ್ಗೆ ಎಂಟ್ರಿ ಆಗೋದು ಒಂಥರ ಡಾಮಿನೆನ್ಸ್ ಇರುತ್ತೆ. ಸೊ ಗೆಲ್ಲಿ ಕೊನೆಯ ಮ್ಯಾಚ್ SRH ಕೂಡ ಅಂತ ನಮ್ಮ ಬಯಕೆ. ಸೊ ಧರ್ಮ ಯುದ್ಧ ಮುಗ್ದಿದೆ. 49ಕ್ಕೆ 1, 4.3 ಓವರ್ಗೆ ಕೆಣಕಿದ್ದಕ್ಕೆ ಟ್ವಿಟರ್ನಲ್ಲಿ ಇವತ್ತು RCB ಅದೇ ರೀತಿಯಾಗಿ ಉತ್ತರ ಕೊಡ್ತು. 6 ಓವರ್ ಆದಮೇಲೆ 49ಕ್ಕೆ 3 ವಿಕೆಟ್ ಅಂತ. ಸೊ ಬ್ಯಾಂಟರ್ ಚೆನ್ನಾಗಿತ್ತು. ಸೊ RCBಯನ್ನು ಕೆಣಕಿ ಕದನದಲ್ಲಿ ಉಳಿದವ್ರು ಯಾರು? ಸೊ ಅಂಥ ಒಂದು ಮ್ಯಾಚನ್ನು ಇವತ್ತು ನೋಡಿದ್ವಿ. ಸೊ ನೆಕ್ಸ್ಟ್ ಮ್ಯಾಚ್ಗೆ SRH ರೆಡಿ ಆಗೋಣ. ಲಾಸ್ಟ್ ಲೀಗ್ ಮ್ಯಾಚ್, ಒಂಥರ IPL ಕೊನೆ ಹಂತಕ್ಕೆ ಬರ್ತಾ ಇರೋದು ಒಂಥರ ಬೇಜಾರಾಗ್ತಾ ಇದೆ. 31 ಮೇಲೆ ಏನು ನಮ್ಮ ಸಂಜೆ ಟೈಮ್ ಪಾಸ್ ಏನು ಅಂತ. ಸೊ ಲೆಟ್ಸ್ ಸಿ. ಸೊ ನೀವು ಕೂಡ ಕಮೆಂಟ್ ಮಾಡಿ ಇವತ್ತಿನ ಮ್ಯಾಚ್ ಬಗ್ಗೆ. ನಮಸ್ಕಾರ.